ವಿನಾ ವೆಂಕಟೇಶಂ ನನಾಥೋ ನನಾಥಸ್ಥ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶಂ ಪ್ರಸೀದ ಪ್ರಸೀದ ಎಂ ವೆಂಕಟೇಶಂ ಪ್ರಯಚ್ಛ ಪ್ರಯಚ್ಛ. ಇದ್ದೇನೆ. ಮಳೆ ಬಂದಿತ್ತು, ಹಾಗಾಗಿ ಸ್ವಲ್ಪ 10 ನಿಮಿಷ ನಿಲ್ಲಬೇಕಾಯಿತು. ಸ್ವಲ್ಪ ವೇಗ ಕಮ್ಮಿ ಆಯಿತು. ಇರಲಿ. ಈಗ ನಾವು ದೇವರಿಗೆ ನಮಗಿಂತ ದೊಡ್ಡವನಿದ್ದಾನೆ ಅಂತ ಹೇಳಿ ನಮಗೆಲ್ಲ ಇಷ್ಟೆಲ್ಲ ಅವಕಾಶ, ಆರೋಗ್ಯ, ಭಾಗ್ಯ, ಅಂತಸ್ತು, ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾನೆ ಅಂಥೇಳಿ ನಾವು ಪ್ರೀತಿಯಿಂದ ಅವನಿಗೆ ಏನಾದರೂ ಕೊಡುತ್ತೇವೆ, ಕೊಡಬೇಕು ಅಂತ ಮನಸ್ಸು ಮಾಡುತ್ತೇವೆ. ಅದನ್ನು ಶಾಸ್ತ್ರೀಯವಾಗಿ ಕರೀತಾರೆ ಪೂಜೆ ಅಂತ. ವಾಸ್ತವವಾಗಿ ಏನೆಲ್ಲ ಬಳಸ್ತೇವೆ ಪೂಜೆಗೆ? ನಾವು ಏನೆಲ್ಲ ಬಳಸ್ತೇವೆ? ದೇವರಿಗೆ ಅರ್ಘ್ಯ ಕೊಡುವುದು ಅಂತ ಹೇಳುತ್ತೇವೆ. ಅಷ್ಟಮಿಯಂದು ಪಾದ್ಯವನ್ನು ಸಮರ್ಪಣೆ ಮಾಡುತ್ತೇವೆ ಹೇಳುತ್ತೇವೆ. ಆಚಮನವನ್ನು ಕೊಡುತ್ತಾರೆ, ಸ್ನಾನ ಮಾಡಿಸ್ತಾರೆ. ಇದಕ್ಕೆಲ್ಲ ನೀರು ಬೇಕೇ ಮಾತ್ರ. ನೀರಿಲ್ಲದಿದ್ದು ಯಾವುದೂ ನಡೆಯುವುದಿಲ್ಲ. ಅರ್ಘ್ಯ ಆಗಲಿ, ಸ್ನಾನ ಆಗಲಿ. ನೀರು ಯಾರು ತಂದದ್ದು? ನೀರು ಯಾರು ಕೊಟ್ಟದ್ದು? ನೀರು ಎಲ್ಲಿದ್ದು? ನಮ್ಮದ? ಹಾಗಾದರೆ ನಮ್ಮದಲ್ಲದನ್ನು ದೇವರಿಗೆ ಕೊಟ್ಟು, ಈಗ ದೇವಸ್ಥಾನಕ್ಕೆ ಬಂದಿದ್ದೇವೆ, ಕಾಣಿಕೆ ಹಾಕಬೇಕು ಕಂಡಿದೆ, ಇನ್ನೊಬ್ಬರ ಕಿಸೆಯಿಂದ ತೆಗೆದು ಹಾಕೋದು ಒಳ್ಳೆಯದಾಗ್ತದ? ಕಾಣಿಕೆ ಹಾಕಿದ್ದೇನೆ, ಎಂಥದ್ದು ಹಾಕಿದ್ದಾನೆ? ನಿನ್ನದ? ಯೋಚನೆ ಮಾಡಿ. ನೀರು ನಮ್ಮದಲ್ಲ, ದೇವರಿಗೆ ಕೊಡುವಂತಿಲ್ಲ. ದೇವರದೇ ಸೊತ್ತು ದೇವರಿಗೆ ಕೊಡೋದಾದರೆ ಅದಕ್ಕೆ ನಾವೇ ಯಾಕೆ ಬೇಕು? ದೇವರೇನು ಕಮ್ಮಿ ಆಗಿದೆ? ಮುಗಿದೋಯ್ತು. ಕೆಲವು ಉಪಚಾರಗಳು ನಿಂತಿತು. ಹಾಗಾದರೆ ಬೇಡದು. ವಸ್ತ್ರ, ವಿಭೂಷಣ, ಉಪವೀತ, ಆಸನ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಇದನ್ನೆಲ್ಲ ಮಾಡುವ ಗೌಜಿಯಲ್ಲಿ ಮಾಡುವ. ಎಲ್ಲಿಂದ ತರುವುದು ವಸ್ತ್ರವನ್ನು? ಹೇಗೆ ತರ್ತೇವೆ ನಾವು? ಯಾವುದರ ವಸ್ತ್ರ? ಪಟ್ಟೆ ವಸ್ತ್ರವಾ? ಕೌಶಯ ಅಂತಾರೆ, ರೇಷ್ಮೆ ಅಂತಾರೆ. ನಮ್ಮದ? ಅದು ಉಳತ್ತು. ನಾವು ಎಷ್ಟು ತಯಾರು ಮಾಡಿಕೊಟ್ರು 3/4 ಪುಣ್ಯ ಅದಕ್ಕೆ. ಏಕೆ? ಅದೇ ರಾ ಮೆಟೀರಿಯಲ್ ಅದೇ ಅಲ್ವಾ? ಆಗಲಿಲ್ಲ. ಭೂಷಣಗಳು ಚಿನ್ನ ಎಲ್ಲ ನಮ್ಮದೆಲ್ಲಿ? ಎಲ್ಲಿ? ಗೊತ್ತು ಎಲ್ಲರಿಗೂ ಚಿನ್ನ ಎಷ್ಟು ಕಷ್ಟ ಉಂಟು ಅಂತ. ಎಲ್ಲಿ ತೆಗಿಬೇಕು? ನೆಲದಡಿಯಿಂದ ತೆಗಿಬೇಕಾದರೂ ನೆಲ ನಮ್ಮದ? ಮಣ್ಣು ನಮ್ಮದ? ಮತ್ತೇನು ಹೇಳುವ? ಉಪವೀತವೂ ಹಾಗೆ, ಹತ್ತಿ ಅದು ನಮ್ಮದಲ್ಲ, ನಾವು ಕೊಟ್ಟದ್ದಿಲ್ಲ. ಆಸನ, ಯಾವ ಆಸನ ಕೊಡೋದು? ದರ್ಬೇ ಆಗಲಿ ಬೇಕಾದರೆ ನಾವು ಬೆಳೆಸಿದ್ದ, ನಮ್ಮದ? ಗಂಧ ಬೆಳೆಸಿದ್ರೇ ಹೇಳ್ಕೊಂಡು ಹೋಗ್ತಾರೆ, ಮತ್ತೆ ಕಡಿಯುವುದು, ಮತ್ತೆ ತೇಯುವುದಾಗ್ತದೆ. ಪುಷ್ಪ ವಾತಾವರಣದಲ್ಲಿ ಸೃಷ್ಟಿ ಮಾಡಿದ ನಾವಲ್ಲ ಪುಷ್ಪವನ್ನು. ದೇವರು ಕೊಟ್ಟ ಬೀಜ, ದೇವರು ಕೊಟ್ಟ ಚೆಲುವು, ಏನು ವೆರೈಟಿ, ಏನು ಬೆಸ್ಟ್, ಏನು ಚಂದ, ಏನು ಪರಿಮಳ, ಒಂದರಾಗೆ ಒಂದಿಲ್ಲ. ಎಲ್ಲ ಕಲರ್ಗಳುಂಟು. ಕಲರ್ ಥೆರಪಿ ಇದ್ದಾಗೆ ನಾವೇ ಹೇಳುವುದು ನಾವೇ ಮಾಡಿದ್ದೇವೆ ಅಂತ, ಬಣ್ಣದ ವೈವಿಧ್ಯ ಅಂತ. ಎಲ್ಲಿದೆ? ದೇವರದ್ದೇ ಸೃಷ್ಟಿ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ. ಆಚಾರ್ಯ ಮುದ್ರು ಹೇಳ್ತಾರೆ, ಜಗತ್ತನ್ನು ನೋಡೊಮ್ಮೆ ಎಷ್ಟು ಗಮ್ಮತ್ತು ಕಾಣುತ್ತೆ ಅಲ್ವಾ? ಯಾರಿಂದ? ನಿನ್ನಿಂದ. ಒಂದು ಸೇವಂತಿಗೆ ನಾವು ಮಾಡುವ, ಎಷ್ಟೋ ಹೆಂಗಳೆಯರು ಮುಡಿದುಕೊಳ್ತಾರೆ ಬಣ್ಣ ಬಣ್ಣದ ಹೂಗಳನ್ನು. ಎಲ್ಲ ಪ್ಲಾಸ್ಟಿಕ್, ಪರಿಮಳ ಇಲ್ಲ, ಬಾಡುವುದಿಲ್ಲ. ಸತ್ಯ, ಒಂದೂ ದುಂಬಿ ಹತ್ತಿರ ಬರುವುದಿಲ್ಲ. ಮುಡಿದೋಡು ಮಾಡೋದೇನು ಬಂತು? ಡೆಕೋರೇಟಿವ್ ಆಗಿರ್ತೇವೆ ನಾವು, ಕೆಲವೊಮ್ಮೆ ಹಾಕ್ತೇವೆ, ಬಂದವರಿಗೆ ಹಾಕಿಬಿಡ್ತೇವೆ, ಕೆಲವೊಮ್ಮೆ ಪ್ರಯೋಜನ ಏನುಂಟು? ಸೃಷ್ಟಿ ಮಾಡುವ ನಾವೊಂದು ಹೂವನ್ನು ಹೇಗೆ ಮಾಡುವ? ಇಲ್ಲ, ಆಗಲಿಲ್ಲ. ಇನ್ನು ನೈವೇದ್ಯಕ್ಕೆ ಅಂತ ಹೇಳುವ ತರಕಾರಿಗಳಾಗಲಿ, ಹಣ್ಣುಗಳಾಗಲಿ, ಇದೆಲ್ಲ ನಮ್ಮದೇನೋ ಅಲ್ವಾ? ಎಲ್ಲ ಇದ್ದ ಬೀಜಗಳಿಂದಲೇ ನಾವು ಸೃಷ್ಟಿ ಮಾಡುವಂಥದ್ದು, ಬೆಳೆಸುವಂಥದ್ದು. ಬರುವಾಗ ನಾವೇನು ತರಲಿಲ್ಲ. ಯಾವೊಬ್ಬನೂ ಯಾವುದೇ ಒಂದು ಬೀಜದ ಸೃಷ್ಟಿಕರ್ತ ಅಂತ ಹೇಳಿಕೊಂಡದ್ದುಂಟೆ? ಈಗ ಯಾವ ಹೆಸರನ್ನಾದರೂ ನಾವು ಕೊಟ್ಟಿದ್ದೇವ? ಹಲಸಿನ ಬೀಜವನ್ನು ಇನ್ವೆನ್ಷನ್ ಮಾಡಿದವ, ತಂದು ಕೊಟ್ಟವ ಎಲ್ಲಿಂಟು? ಎಲ್ಲಿಲ್ಲ. ನೀವೇನಿದ್ರೂ ಗ್ರಾಫ್ಟ್ ಮಾಡ್ಬೋದು. ಗಮ್ಲೆಸ್ ಮಾಡಿ, ಸೀಡ್ಲೆಸ್ ಮಾಡಿ, ಬೇಕಾದರೆ ಥ್ರೋನ್ಲೆಸ್ ಎಂತಾದರೂ ಮಾಡಿಕೊಳ್ಳಿ ಅಷ್ಟೇ ಹೊರತು ಒಂದು ಮಾಡಿ ಹೊಸತು ನೋಡುವ. ಇದ್ದದ್ದನ್ನು ವಿಕಾರಗೊಳಿಸ್ತೀರಿ. ಹೊಸತು ತರಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಅದನ್ನು ಕೊಡುವುದೆಲ್ಲ ಸುಳ್ಳೆ. ಒಂದೊಮ್ಮೆ ಕೊಡುವುದಾಗಿದ್ದರೆ, ಮಾಡುವುದಿದ್ದರೆ, ನಿನ್ನದಾಗಿರುವಂಥದ್ದಾದರೆ ದೇವರಿಗೆ ಒಂದು ಪ್ರದಕ್ಷಿಣೆ, ನಮಸ್ಕಾರ. ಬುದ್ಧಿಪೂರ್ವಕವಾಗಿ ನಾವು ದೇವರಿಗೆ ಪರನನ್ನು ದಕ್ಷಿಣದಲ್ಲಿಟ್ಟುಕೊಂಡು
ವಾಮ ಅಂದರೆ ಎಡ, ದಕ್ಷ ಅಂದರೆ ಬಲ. ಪರಹ ದಕ್ಷೇ ಸ್ಥಿತ ಅಂತ. ನಮಗಿಂತ ಮಿಗಿಲಾದವನು ನಮ್ಮ ಬಲಕ್ಕೆ ಇರುವಂತೆ ನಾವು ಅವನಿಗೆ ಮಾಡಿಕೊಂಡರೆ ಅವನ ಬಲದಿಂದ ನಾವು ಅನುಗ್ರಹವನ್ನು ಪಡೀಲಿಕ್ಕೆ ಬರ್ತದೆ. ಆಗ ಪ್ರದಕ್ಷಿಣೆ ಅಂತ ಅನಿಸ್ತದೆ. ಇದು ಭಾರತ ದೇಶದ ಸಂಸ್ಕೃತಿ. ಇಲ್ಲಿ ಪ್ರತಿಯೊಂದು ವ್ಯಕ್ತಿಯೂ, ವಸ್ತುವು, ವಾಹನವು ಪರನನ್ನು ಬಲಕ್ಕಿಟ್ಟುಕೊಂಡು ಎಡದಲ್ಲಿ ಚಲಿಸಿ. ಯಾಕೆ? ಅದು ಪ್ರದಕ್ಷಿಣೆ ಆಗ್ತದೆ. ದೇವರು ಬಲದಲ್ಲಿ ಸಿಗ್ತಾನೆ, ಅನುಗ್ರಹಕ್ಕೆ ಬರ್ತಾನೆ. ಇಡೀ ಭಾರತ ಭೂಮಿಯನ್ನೇ ನಾವು ಇವತ್ತು ಬಲದಲ್ಲಿ ತಂದಿಟ್ಟು ಅದರ ಎಡಕ್ಕೆ ಹೋಗುವ ಒಂದು ದೊಡ್ಡ ಪ್ರದಕ್ಷಿಣೆಯನ್ನು ಇವರು ಹೇಳಿದ್ರಾಗಲೇ, ಋಷಿಗಳು ಹಿಂದೆ ಎಲ್ಲ ಭೂಪ್ರದಕ್ಷಿಣೆ ಮಾಡ್ತಾ ಇದ್ದರು, ಕ್ಷೇತ್ರ ದರ್ಶನ ಮಾಡ್ತಾ ಸುತ್ತು ಬರ್ತಾ ಇದ್ದರು. ಪಾಂಡವರಾಗಲಿ, ರಾಮಚಂದ್ರನಾಗಲಿ, ರಾಮಾಯಣದ ಮಹಾಭಾರತದ ಇತಿಹಾಸ. ಯಾಕೆ ಹಾಗೆ? ಯಾನಿಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿಶ. ಇಲ್ಲಿ ಮಾಡಿದ್ದು ಮಾತ್ರ ಅಲ್ಲ, ಬೇರೆ ಜನ್ಮದಲ್ಲಿ ಮಾಡಿದ್ದು ಸಹ ಕಳೆದೋಗ್ಬೇಕಾದ್ರೆ ನಾವು ತಾನಿ ವಿನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಹೆಜ್ಜೆ ಹೆಜ್ಜೆಯಲ್ಲಿ ನಾವು ಮಾಡೋ ಪ್ರದಕ್ಷಿಣದಿಂದ ನಮ್ಮ ದೇಹದಲ್ಲಿ ಆದ, ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ, ಗಾಡ್ ಮಸ್ಟ್ ಫರ್ಗಿವ್ ಅವರ್ ಸಿನ್ಸ್, ಕೆನಾಟ್ ಓವರ್ ಅವರ್ ಸಿಸ್ಟಮ್ಸ್. ದೇವರಾದರೂ ತಪ್ಪು ಕಾಣಿಕೆ ಆಗಿದ್ದಕ್ಕೆ ಆಯ್ತು ಮಾರೆ ನೀನು ಪಾಪಿ ಎಲ್ಲ ಹೋಗಿ ಹೇಳ್ಬೋದಂತೆ. ಆದರೆ ನಮ್ಮಲ್ಲಿಯೇ ದೇಹದಲ್ಲಿ ಆದ ಬದಲಾವಣೆಗಳು, ಕ್ರಿಯೇಷನ್ಸ್ಗಳು, ಆ್ಯಕ್ಟಿವ್ಗಳು ಇವು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಅದನ್ನು ಜನ್ಮಾಂತರದಲ್ಲಿ ಮಾಡಿದರೂ ಸಹ ನಾವು ಸೋಲು ಸೇಮ್ ಆದ್ದರಿಂದ ಎಲ್ಲ ಸಂಸ್ಕಾರವನ್ನು ವಾಸನೆಯಲ್ಲಿ ಹೊತ್ಕೊಂಡು ಬರುತ್ತೆ. ಅದು ನಮ್ಮಲ್ಲಿ ಉಳಿದಿರುತ್ತದೆ. ಅದನ್ನು ಕಳೀಲಿಕ್ಕೋಸ್ಕರ ದೇವರಿಗೆ ಹೆಜ್ಜೆ ಹೆಜ್ಜೆಯಲ್ಲಿ ನಾವು ಹೇಗೆ ಬರಬೇಕು ಅಂತ ಉಂಟು ಅಂದರೆ, ಆಸನ್ನ ಪ್ರಸವಾನಾರಿ ಪೂರ್ಣಕುಂಭಂ ಯಥಾವಹೇತ್ಸ್ ಪ್ರದಕ್ಷಿಣ ಬದಂಕಾರ್ಯ ಮುಂದೆ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಪ್ರದಕ್ಷಿಣೆ ಹೇಗೆ ಬರಬೇಕು ಅಂತ ನೀವು CCTV ಹಾಕಿ ಬರುವವರನ್ನು ನೋಡಿಕೊಂಡ್ರೆ ಗೊತ್ತಾಗ್ತದೆ ಹೇಗಿರ್ತದೆ ಒಬ್ಬೊಬ್ಬರದ್ದು ಅಂತ. ಈಗಾಗಲೇ ಹಡೆಯಲ್ಲಿರುವ 9 ತಿಂಗಳು ತುಂಬಿದ ಗರ್ಭಿಣಿಯಾದವಳು ಯಾವ ಪ್ರಕಾರದಲ್ಲಿ ನೀರಿನ ಪೂರ್ಣವಾದ ಒಂದು ಪಾತ್ರೆಯನ್ನು, ಕೊಡಪಾನವನ್ನು ತೆಕ್ಕೆಯಲ್ಲಿಟ್ಕೊಂಡು ನಡ್ಕೊಂಡು ಬರ್ತಾಳೋ ಹಾಗೆ ಪ್ರದಕ್ಷಿಣೆ ಬರಬೇಕು. ಹೇಗಿರ್ತದೆ? ಅವಳು ಕೊಡಪಾನ ನೀರಿನ ಮೇಲೆ ಗಮನ ಇರ್ತದೆ, ಹೊಟ್ಟೆಯ ಮೇಲೆ ಗಮನ ಇರ್ತದೆ, ಹೆಜ್ಜೆಯಿಂದ ಹೆಜ್ಜೆ ಮೆಲ್ಲಕ್ಕೆ ಬರ್ತಾಳೆ. ಈ ಪ್ರಕಾರದಲ್ಲಿ ನಾವು ಪ್ರದಕ್ಷಿಣೆ ಬಂದರೆ ನಮ್ಮ ಪಾಪ ಹೋಗ್ತದೆ. ಇಲ್ಲ ಅಂತಾದರೆ ಹೇಳದ ರೀತಿಯಲ್ಲಿ ಪ್ರದಕ್ಷಿಣೆ ಬಂದರೆ ಪಾಪ ಎಲ್ಲ ನಮಗೆ ಬರ್ತದೆ. ಇಷ್ಟು ಹೇಳಿದಾಗೆ ಮಾಡಿದರೆ ಒಳ್ಳೆಯದಾಗ್ತದೆ, ಹೇಳದ್ದು ಮಾಡಿದರೆ ತಪ್ಪಾಗ್ತದೆ, ಸೃಷ್ಟಿಯ ವಿರುದ್ಧ ಅನಿಸ್ತದೆ. ಇಷ್ಟು ಕಷ್ಟ ಇದೆ ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಹೋದರೆ. ಹೀಗೆ ಒಂದಾದರೂ ಬಂದರೆ ಎಷ್ಟು ಪುಣ್ಯ ಆಗುತ್ತೆ ನೋಡಿ. ನನ್ನ ಆಲೋಚನೆ, ನಾನು ಹೊರಡುವಾಗ ಯೋಚನೆ ಮಾಡಿದ್ದು, ಹೊರಡುವ ಮುಂಚೆ ಇದು 1 ಅಲ್ಲ 3 ಬರಬೇಕು ಅಂತ, ನೀವೆಲ್ಲ ಬರಬೇಕು ಅಂತ. ಹೇಗೆ ಮಾಡುವ? ಇದೇ ರೀತಿಯಾಗಿ ನಿಧಾನಕ್ಕೆ ಎಷ್ಟರಲ್ಲಿ ಆಗುತ್ತೋ ಅಷ್ಟರ ಮಟ್ಟಿಗೆ ಬಲಕ್ಕೆ ಎಲ್ಲವನ್ನಿಟ್ಟುಕೊಂಡು, ಯದ್ಯದ್ ವಿಭೂತಿ ವತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವ ಮಮ ತೇಜವಂಶ ಸಂಭವಂ ಅಂತ ದೇವರು ಹೇಳಿದ್ದು ಮಾತು. ದೊಡ್ಡದು ಏನು ಕೇಳಿದರೆ, ಎಲ್ಲಿ ದೊಡ್ಡತನ ಉಂಟು ಅದೇ ದೊಡ್ಡದು, ಅದು ನಾನೇ. ಗಾಡ್ ಈಸ್ ಗ್ರೇಟ್, ಅದು ಗ್ರೇಟ್. ಗ್ರೇಟ್ನೆಸ್ ಈಸ್ ಗಾಡ್, ಗ್ರೇಟ್ ಈಸ್ ಗಾಡ್ ಆಗಬೇಕು. ಎಲ್ಲಿ ದೊಡ್ಡತನ ಇದೆ, ಎಲ್ಲಿ ಹಿರಿತನ ಇದೆ, ಎಲ್ಲಿ ಗುಣವಂತಿಕೆ ಇದೆ, ಅದೆಲ್ಲವೂ ದೇವರೇ. ಅದು ದೇವರ ವಿಶೇಷವಾದ ವಿಭೂತಿ. ಹಾಗಾಗಿ ಇಡೀ ಭಾರತದಲ್ಲಿರತಕ್ಕ ಎಲ್ಲ ಸಾಧುಗಳು, ಸಂತರು, ಸಜ್ಜನರು, ಕ್ಷೇತ್ರಗಳು, ಭೂಮಿಕೆಗಳು, ತಾಣಗಳು, ದಿವ್ಯ ವಸ್ತುಗಳು, ಏನು ಮರ, ಮಟ್ಟು, ಗಿಡ, ಗಂಟೆ ಎಲ್ಲವೂ ಸಕಲ ಜೀವಜಾತಗಳಲ್ಲಿಯೂ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ. ಇದು ಗೀತೆಯ ವಾದ. ದೇವರು ಎಲ್ಲದರಲ್ಲೂ ಇದ್ದಾನೆ. ಅಣ್ಣು ರೇಣು ತೃಣಕಾಷ್ಠ ಪರಿಪೂರ್ಣ. ಹಾಗಿರುವಾಗ ಇಡೀ ಸಮಗ್ರವಾದ ಪುಣ್ಯಭೂಮಿ, ಧರ್ಮಕ್ಷೇತ್ರ, ದೇವರ ಕೇಂದ್ರ ಆದ ಭಾರತಕ್ಕೆ ನಾವೊಂದೊಮ್ಮೆ ಪ್ರದಕ್ಷಿಣೆ ಬಂದರೆ ಅನಂತ ದೇವರ ರೂಪಗಳಿಗೆ ನಾವು ಪ್ರದಕ್ಷಿಣೆ ಬಂದ ಪುಣ್ಯವನ್ನು ಪಡೀಲಿಕ್ಕಾಗ್ತದೆ. ಆ ದಿವ್ಯ ದರ್ಶನ ಮಾಡಲಿಕ್ಕಾಗ್ತದೆ. ನಾವವರನ್ನು ನೋಡಬೇಕಾಗಿಲ್ಲ, ಅವರು ನಮ್ಮನ್ನು ನೋಡಿದರೆ ಸಾಕು. ಇಷ್ಟೇ ವಿಷಯ. ಅವರಲ್ಲಿದ್ದಾರೆ, ಅವರೊಳಗಿನ ಭಗವಂತ ನಮಗೆ ಅನುಗ್ರಹ ಮಾಡಲಿಕ್ಕಿದ್ದಾನೆ ಅನ್ನೋ ನೆಲೆಯಲ್ಲಿ. ಹಾಗಾಗಿ ಗೀತೆಯ ಏನೊಂದು ದೊಡ್ಡ ಸೊಗಸಾದ ಎಲ್ಲೆಡೆ ತುಂಬಿದ ಭಗವಂತನ ದಿವ್ಯ ಚಿಂತನೆ ಇದೆ. ಅದಕ್ಕಾಗಿ ನಮ್ಮ ಶ್ರೀಪಾದರು ಸುಗುಣೇಂದ್ರ ತೀರ್ಥರು ಅವರದ್ದೇ ಆದ ವಾಹನವನ್ನು ಒಂದನ್ನು ಕೊಟ್ಟು ಕಳುಹಿಸಿ ನಮಗೆ
ಹೋಗುವಾಗ ಹೋದಲ್ಲಿ ಅದನ್ನು ಪಡೆದುಕೊಂಡೋಗಿ ಜನರಿಗೆ ಗೀತೆ ಸಂದೇಶ ಮುಟ್ಟಿಸಿ ಗೀತೆ ಬರೆಯುವಂತೆ ಮಾಡಿ, ಬರೆಯುವ ಮೂಲಕ ದೇವರ ಆದೇಶಕ್ಕೆ ಪಾತ್ರರಾಗುವಂತೆ ಆಗಲಿ ಅಂತ ಹೇಳುತ್ತಾ ಇವತ್ತು ತಾವೆಲ್ಲ ಸೇರಿಕೊಂಡಿದ್ದೀರಿ. ನಾವು ಬಂದದ್ದಕ್ಕೆ ಬಹಳ ಖುಷಿಯಾಗಿ ದೇವರ ಸನ್ನಿಧಾನದಲ್ಲಿ ಇರಲಿಕ್ಕೆ. ನಾವು ಹೇಗೋ ಹಾಗೋ ಹೋಗುವುದಾಗಿದ್ದರೆ ಅದೊಂದು ದೌಲತ್ತಿನ, ಶ್ರೀಮಂತಿಕೆಯ, ಬೂಟಾಟಿಕೆಯ, ಒಂದು ಮನೋರಂಜನೆಯ ಒಂದು ಪಿಕ್ನಿಕ್ ಆಗ್ತಿತ್ತು. ಹಾಗಲ್ಲ. ಬ್ರಾಹ್ಮಣಸ್ಯದ ದೇಹೋಯಂ ಕ್ಷುದ್ರಕಾಮಾಯ ನೆಶ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯ ಚ ಅಂತ. ದೇವರು ಕೊಟ್ಟ ಈ ದಿವ್ಯವಾದ ದೇಹ ಅದು ದುಡಿಸಿಕೊಳ್ಳಿಕ್ಕೆ. ಗಂಧದ ಮರವನ್ನು ಸುಮ್ಮನೆ ಇಟ್ಟರೆ ಪರಿಮಳ ಬರುವುದಿಲ್ಲ, ಹಾಗೆ ತೋರಿಸಿದ್ರೂ ಉಪಯೋಗಕ್ಕಾಗುವುದಿಲ್ಲ. ಅದನ್ನು ತೆಗೆದು ದೇವರಿಗೆ ಹಚ್ಚಬೇಕು, ಆಗ ಮಾತ್ರ. ಹಾಗಾಗಿ ದೇವರು ಕೊಟ್ಟ ದಿವ್ಯ ದೇಹವನ್ನು ನಾವು ದೇವರಿಗಾಗಿ ಮೀಸಲಿಟ್ಟು ದುಡಿಸಿಕೊಂಡ್ರೆ ಯಾರು ಕೇಳ್ತಾರೆ, ಅಯ್ಯೋ ಪಾಪ ತುಂಬ ಕಷ್ಟ ಆಗ್ತದಲ್ಲ. ಹೌದು, ಮಳೆ ಬಂತು, ವರ್ಷಂತಂ ನನಿಂದ್ಯಾ ತದ್ವ್ರತಂ. ಮಳೆ ಅಂತ ಅಳಬೇಡ, ಯಾಕೆ ನೀರು ಬೇಡವಾ ತೋಟಕ್ಕಾಗಲಿ ನಿನಗಾಗಲಿ. ಬಿಸಿಲು ಬೇಕು, ತಪಂತಂ ನನಿಂದ್ಯಾ ತದ್ವ್ರತಂ. ಕಾಯದಿದ್ದರೆನೆಲ್ಲ ಮುಂದಕ್ಕೆ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಮಣ್ಣು ಹದಾಗುವುದಿಲ್ಲ, ಸುಟ್ಟೋಗುವುದಿಲ್ಲ, ಬೀಜ ಒಳ್ಳೆಯ ರೀತಿಯಲ್ಲಿ ಮೇಲೆ ಬರುವುದಿಲ್ಲ, ಗೊಬ್ಬರ ಆಗುವುದಿಲ್ಲ ನ್ಯಾಚುರಲಿ. ಹಾಗೆ ಚಳಿ ಅಂತೇಳಿ ಅಳಬೇಡ, ಋತುಮಾನಗಳು ಒಟ್ಟಿಗೆ ಇರ್ತದೆ. ಹಾಗಾಗಿ ನಮ್ಮ ದೇಹ ದೇವರಿಗಾಗಿ ಮೀಸಲಾಗಬೇಕು. 3 ಕಡೆಗೆ ದೇಹವನ್ನು ನೋಯ ಮಾಡಲಿಕ್ಕಾಗ್ತದೆ, ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗ್ತದೆ. ಜೀವವನ್ನು ದೇಹದ ಮೇಲೆ ಡಿಪೆಂಡ್ ಆಗ್ಬೋದವ. ಒಂದು ಚೂರು ಒಂದು ಕೂದಲು ಈಚೆ ಬಂದರೆ ಸಾಕು, ಏನು ಟ್ರಿಮ್ ಮಾಡ್ತಾನೆಲ್ಲ ನೋಡಿ, ಗಮ್ಮತ್ತಿರ್ತದೆ. ಒಂದು ಸಣ್ಣ ಉಗುರು ಹೆಚ್ಚು ಕಮ್ಮಿ ಆದರೆ ಸಾಕು, ಅದನ್ನೇನು ಪಾಲಿಷ್ ಮಾಡೋದೇನು, ನೈಲ್ ಪಾಲಿಷ್ ಹಾಕೋದೇನು. ಅಷ್ಟು ನಾವು ಕಾಳಜಿ ಕೊಟ್ಟು ದೇಹವನ್ನು ದುಡಿಸಿಕೊಡುತ್ತೇವೆ. ಆದರೆ ನಮ್ಮನ್ನು ಮೊನ್ನೆ ಕೊರೋನಾ ಮಾತಾಡಿಸದೆ ಕೂತಿದ್ದ, ರೋಗಗಳು ಮಾತಾಡಿಸದೇ ಇರುತ್ತೇವ. ಅದನ್ನು ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ, ಮತ್ತು ದೇಶಕ್ಕೆ ಕೊಡುವ ದೇಶಕ್ಕೆ ಕೊಡುವ. ಎಷ್ಟರ ಮಟ್ಟಿಗೆ ಕೊಡಲಿಕ್ಕೆ ಆಗ್ತದೆ? ಕ್ಷಾತ್ರ ತೇಜಸ್ ಇದ್ದವರಿಗೆ, ರೂಲಿಂಗ್ ಪವರ್ ಇದ್ದವರಿಗೆ, ಅದರ ಮೇಲೆ ಆಸಕ್ತಿ ಇದ್ದವರಿಗೆ, ಆಡಳಿತ ಮಂಡಳಿ ಮೇಲೆ ಕೊಡಲಿಕ್ಕೆ ಆಗ್ತದೆ. ಅದು ಯಾವುದನ್ನು ಬಲಾತ್ಕಾರವಾಗಿ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಮನೆಯಲ್ಲೇ ನಮಗೆ ನಮ್ಮ ಮಕ್ಕಳನ್ನು ಕೇಳಿಸಿಕೊಳ್ಳಲಿಕ್ಕೆ ನಮಗಾಗುವುದಿಲ್ಲ. ಹಾಗಿರುವಾಗ ನಾವು ದೇಶವನ್ನು ಕಟ್ಟುವುದೆಲ್ಲಿಗೆ? ಆದ್ದರಿಂದ ಅದಕ್ಕೆ ಇರತಕ್ಕ ನೇತಾರರಿದ್ದಾರೆ, ಅವರಿಗೆ ನಾವು ಸಪೋರ್ಟ್ ಮಾಡುವ, ನಮ್ಮ ಓಟು ಕೊಡುವ. ಹಾಗಾದರೆ ನಾವೇನು ಮಾಡುವ? 3ನೇ ಆಯ್ಕೆ ದೇವರ ಸೇವೆ ಮಾಡುವ. ದೇ ಎನ್ನುವ ಅಕ್ಷರದ ಮೇಲೆ ಏನಿದೆ ಅಂತ ಅಕ್ಷರ ಹೇಗೆ ಹೇಳಿಕೊಟ್ಟಿದ್ದಾರ? ಯ, ರ, ಲ, ವ, ಶ, ಶ, ಸ, ಹ ಅಲ್ವಾ? ಮೊದಲೇನು ಬಂತು? ಯರ, ಲ, ವ. ಮೊದಲು ಬಂದದ್ದು ವ, ಅದರಿಂದ ದೇವ ಮೊದಲು ನಮಗೆ. ಮತ್ತೆ ಬಂದದ್ದು ಶ, ದೇಶ. ಮತ್ತೆ ಕೊನೆಗೆ ಬಂದದ್ದು ಶ, ಸ, ಹ, ದೇಹ ಕೊನೆಗೆ ಅಲ್ವಾ? ದೇವರ ಸೇವೆ ಮೊದಲು, ದೇಶದ ಮೇಲಿನ ಅಭಿಮಾನ, ಮತ್ತು ದೇಹದ ಮೇಲಿನ ವಿಶೇಷವಾದ ಕಾಳಜಿ ಅದು ಕಡೆಗೆ. ಇವತ್ತು ನಾವು ಮೊದಲು ಮಾಡೋದು ದೇಹವನ್ನು, ಮತ್ತೆ ನೋಡುವುದು ದೇಶವನ್ನು, ಕೊನೆಗೆ ದೇವರಿದ್ದರೆ ನಮಗೇನಾದರೂ ಅನ್ಯಾಯ ಮಾಡೋದು ಬೇಡ ಅಂತ ₹1 ಹೀಗೆ ಮಾಡಿ ಹಾಕಿ ಬರೋದು ಬೇಕಾಯಿತು. ಅದನ್ನು ಮೊದಲು ಮಾಡಬೇಕಾದ ನಾವು ಕೆಲಸ ಆಗಬೇಕಾದ್ರೆ ಕೆಲವರು ಹೇಳ್ತಾರಲ್ಲ, ಸರ್ಕಾರದವರಿಗೆ ಎಷ್ಟು ಪ್ರದಕ್ಷಿಣೆ ಬಂದರೂ ಆಗೋದಿಲ್ಲ ಅಂತ. ನೋಡಿ, ಅಲ್ಲಿ ಪ್ರದಕ್ಷಿಣೆ ಆಗ್ತದೆ, ಅದು ತಪ್ಪಬೇಕು. ದೇವರಿಗೆ ಪ್ರದಕ್ಷಿಣೆ ಬರಬೇಕು. ದೇವರಿಗೆ ಸುತ್ತು ಬಂದರೆ ಎಲ್ಲ ತಾಪತ್ರಯಗಳು ನಿವೃತ್ತಿ ಆಗ್ತದೆ. ಇವತ್ತಿನದ್ದಲ್ಲ, ನಿನ್ನೆದ್ದಲ್ಲ, ನಾಳೆದ್ದಲ್ಲ, ಜನ್ಮಾಂತರಗಳದ್ದು ಸಹ ನಮ್ಮ ತೊಂದರೆಗಳು ನಿವೃತ್ತಿ ಆಗುವುದರಿಂದ ಬಹಳ ದೊಡ್ಡದಾದ ಸೇವೆ ದೇವರ ಸೇವೆ. ಅದನ್ನು ಪ್ರತಿಯೊಬ್ಬರೂ ಹೆಚ್ಚು ಹೊತ್ತಿನಲ್ಲಿ ಮಾಡುತ್ತೇನೆ ಎನ್ನುವ ಪ್ರತಿಜ್ಞೆಯೊಂದಿಗೆ. ನಾವಿವತ್ತು ಹೊರಟದ್ದು ಮೊದಲಿಗೆ ಉಡುಪಿಯಿಂದ. ಉಡುಪಿ ಕೃಷ್ಣನ ಊರು. ಎಲ್ಲಿಂದ ಬಂತು ಕೃಷ್ಣ? ದ್ವಾರಕೆ ಮುಳುಗಿದಾಗ ಅದನ್ನು ಮಧ್ವಾಚಾರ್ಯರು ತಂದಿಟ್ಟರು, ಸಮುದ್ರಪಾಲಾದ್ದನ್ನು. ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನಪ್ರಾಯೈ ಯಜಂತಿ ಸುಮೇಧತಃ ಅಂತ. ಕಲಿಯುಗದಲ್ಲಿ ಯಾರನ್ನು ಕರಿಬೇಕು ಹೇಳಿದರೆ ಕೃಷ್ಣನನ್ನು ಕರಿಬೇಕು ಅಂತ ಹೇಳಿತ್ತು. ಇಸ್ಕಾನ್ ನೋಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಷ್ಟು ಹೇಳ್ತಾ ಇರ್ತಾರೆ. ಕೃಷ್ಣ ಪ್ರಜ್ಞೆ ಬೇಕು. ಯಾಕೆ? ಇದು ಕಲಿಯುಗದಲ್ಲಿ ಹೇಳಿದ್ದು. ಕಲಿಯುಗದಲ್ಲಿ ನಮಗೆ ಎಲ್ಲ
ತೊಂದರೆ ನಿವೃತ್ತಿಗೆ ಕೃಷ್ಣನೊಬ್ಬನೇ. ಅಂದ ಕೃಷ್ಣನ ಕ್ಷೇತ್ರದಿಂದ ಇವತ್ತು ನಾವು ಕೃಷ್ಣ ಸಿಕ್ಕಿದ ಕ್ಷೇತ್ರಕ್ಕೆ ಹೊರಟಿದ್ದೇವೆ, ಮೊದಲಿಗೆ ದ್ವಾರಕೆಗೆ. ಅಲ್ಲಿಂದ ಅವನು ಹುಟ್ಟಿದ ಊರು ಮಧುರೆ, ಅಲ್ಲಿಂದ ಅವನು ಲೋಕಕ್ಕೆ ಜ್ಞಾನವನ್ನು ಕೊಟ್ಟ, ಗೀತೆಯನ್ನು ತಂದಿಟ್ಟ ನೆಲ ಅದು ಕುರುಕ್ಷೇತ್ರ. ಅದರ ಆಚೆಗೆ ನಿಜವಾಗಿ ಯಾರು ಕೇಳಿದರೆ ಬದರಿಯ ನಾರಾಯಣನೇ ಅದು ಕೃಷ್ಣ. ನರನಾರಾಯಣ ಯೋತೋ ತಾವೇವ ಅರ್ಜುನ ಕೇಶವವು ಅಂತ. ಬದರಿಯಲ್ಲಿನ ನರನಾರಾಯಣರೇ ಕೃಷ್ಣ ಅರ್ಜುನರು. ಅದನ್ನು ಅಲ್ಲಿನ ಬದರಿಗೆ, ಬದರಿಯಿಂದ ಮತ್ತೆ ಅಯೋಧ್ಯೆಗೆ. ಹಿಂದಿನ ರಾಮನೇ ಇವತ್ತಿನ ಕೃಷ್ಣ ಅಲ್ವಾ? ರಾವಣನೇ ಇಲ್ಲಿ ಹುಟ್ಟಿದ್ದಾನೆ, ಶಿಶುಪಾಲ. ಅಗ್ರಪೂಜೆಯಲ್ಲಿ ವಿರೋಧ ಮಾಡಿದವ ಶಿಶುಪಾಲ ಇಲ್ಲಿ ಸಮರಥನಾದ, ರಾಮನಿಂದ ರಾವಣ ಹೋಗಿಬಿಟ್ಟ. ಅದನ್ನು ಅಲ್ಲಿಂದ ಅಯೋಧ್ಯೆಗೆ, ಅಯೋಧ್ಯೆಯಿಂದ ಗಯಾ ಗದಾಧರನಿಗೆ, ಅಲ್ಲಿಂದ ಮುಂದಕ್ಕೆ ಜಗನ್ನಾಥಪುರಿ ಅದು ಕೃಷ್ಣ ಕ್ಷೇತ್ರವೇ. ಅಲ್ಲಿಂದ ಸೀದಾ ರಾಮನ ಈಶ್ವರ ತಾಣ ಧನುಷ್ಕೋಟಿಗೆ, ಸೇತು ತಾಣಕ್ಕೆ, ಅಲ್ಲಿಂದ ಮತ್ತೆ ತಿರುವನಂತಪುರಕ್ಕೆ, ಅಲ್ಲಿ ದೇವರು ಮಲಗಿದ್ದಾನೆ, ಮತ್ತು ಅಲ್ಲಿಂದ ಸೀದಾ ಉಡುಪಿಗೆ. ಹೀಗೆ ಒಂದು ಪೂರ್ಣವಾದ ಕೃಷ್ಣನ ವಿಶೇಷವಾದ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಇಬ್ಬರು ವಿದ್ಯಾರ್ಥಿಗಳು, ಶ್ರೀಪಾದರ ವಿದ್ಯಾರ್ಥಿಗಳು, ಅದರಿಗೆ ಮತ್ತೆ ನಮ್ಮ ಸಾರಥಿಗಳಾಗಿ, ಪ್ರೋಗ್ರಾಮ್ ಕನ್ವೀನರಾಗಿ, ವ್ಯವಸ್ಥಾಪಕರಾಗಿ, ಎಲ್ಲಕ್ಕಿಂತ ಹೆಚ್ಚು ನಮ್ಮ ಹಿತೈಷಿಗಳಾಗಿ ನಾವಂತೂ ಹೊರಗಿರ್ತೇವೆ, ಬೇಕಾದಾಗ ಬಂದಾಗ. ಹೀಗಾಗಿ ಅಂತಹ ಇಬ್ಬರು ವಿಶೇಷವಾದ ಹುಡುಗರು ಶಿವಪ್ರಸಾದ್ ಮತ್ತು ಪ್ರಜ್ವಲ. ಒಬ್ಬರು ಕಾಸರಗೋಡು, ಮತ್ತೊಬ್ಬ ಹಳದಂಗಡಿಯಲ್ಲಿ ಇರುವವರು. ಹೀಗಾಗಿ ಶ್ರೀಪಾದರ ವಿಶೇಷವಾದಂತಹ ಒಂದು ಕೊಡುಗೆ ಜೊತೆಯಲ್ಲಿ ನಾವಿವತ್ತು ನಿಮ್ಮ ವಿಶೇಷವಾದ ತಾಣಕ್ಕೆ ಶನಿವಾರ ಇವರು ಹೇಳಿದರು ಒಳ್ಳೆಯ ದಿನ ಆಗಿದೆ ಅಂತ. ನಿನ್ನೆ ಹೋಗುವಾಗಲಲ್ಲಿ ಕೆಳವಾಡಿಯಲ್ಲಿ ದುರ್ಗಾ ಕ್ಷೇತ್ರದಲ್ಲಿ ಶುಕ್ರವಾರ ಸಿಕ್ಕಿದೆವು. ಅದರ ಆಚೆಗೆ ಮೊನ್ನೆ ಗುರುವಾರ ದಿವಸ ರಾಯರ ಮಠದಲ್ಲಿ ಬಂದೆವು. ಹಾಗಾಗಿ ತನ್ನಷ್ಟಕ್ಕೆ ಅದು ಆಗ್ತಾ ಇದೆ. ಇದು ಮೊದಲ ವಾರ, ನಾಳೆಗೆ ಒಂದು ವಾರ ಆಗ್ತದೆ. ನಾವು ಹೆಚ್ಚು ವಾರ ಸುತ್ತುವುದಿಲ್ಲ, ಕೇವಲ 51 ವಾರ ಸುತ್ತುತ್ತೇವೆ. ಇದು ಅಜವಾರ. ಇನ್ನು ಮುಂದಕ್ಕೆ ಅ ಆ ಇ ಅಂತ ಒಟ್ಟು 51 ಅಕ್ಷರ ಉಂಟು. ಇನ್ನು ಆನಂದವಾರ, ಮುಂದೆ ಇಂದ್ರವಾರ, ಈಶವಾರ, ಅ ಆ ಈ ಪ್ರಕಾರವೇ. ಅಲ್ಲಿ 51 ವಾರ ಮುಗಿದರೆ ಮತ್ತೆ ಕೊನೆಯ 52ನೇ ವಾರ ಅದು ಕೃಷ್ಣನ ವಾರ, ಮೂಲ ರೂಪನ ಪ್ರಧಾನ ವ್ಯಕ್ತಿಯ ವಾರ. ಹಾಗಾಗಿ ಅಲ್ಲಿಗೆ ನಾವು ಮತ್ತೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿಕೊಳ್ಳುವ ಅಂತ ಹೇಳ್ತಾ ತಮಗೆಲ್ಲ ಕೃಷ್ಣನ ದಿವ್ಯವಾದ ಅನುಗ್ರಹ ಇರಲಿ. ನೀವು ಸಹ ನಮ್ಮ ಜೊತೆಯಲ್ಲಿ ಮಗದೊಮ್ಮೆ ಸುತ್ತಿ ಬರುವಂತೆ ಆಗಲಿ, ಅಂತಹ ದಿವ್ಯವಾದ ಒಂದು ಪ್ರೇರಣೆ ಸಿಗಲಿ. ಅಷ್ಟೇ ಅಲ್ಲದೆ ಇಲ್ಲಿ ಒಳ್ಳೆಯ ರೀತಿಯಾದ ಧಾರ್ಮಿಕವಾದಂಥ ಭೂಮಿಕೆಗಳು, ಪ್ರವಚನಗಳ, ಹಾಗಾಗಿ ಅದನ್ನು ಮತ್ತಷ್ಟು ಬೆಳೆಸಿ ಸಣ್ಣ ಮಕ್ಕಳಿಗೆ ಸುಂದರವಾಗಿ ಹೇಳಿಕೊಡುವ ಹಾಗೆ, ಅವರ ಪಾಠ ಚೆನ್ನಾಗಿ ಆಗುವ ಹಾಗೆ. ಕಣ್ಣೇ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಉರುಳೆ ಹೋಯಿತು ಬರ್ತದಲ್ಲ? ಅದೆಂಥದ್ದು? ಕಣ್ಣೇ ಮುಚ್ಚೆ ಅಂದರೆ ದಶರಥ ಕಣ್ಣು ಮುಚ್ಚಿದ. ಕಾಡೆ ಗೂಡೆ ಅದು ರಾಮಚಂದ್ರ ಕಾಡಿಗೆ ಹೋದ. ಉದ್ದಿನ ಮೂಟೆ ಅದು ರಾವಣ. ಉರುಳೆ ಹೋಯಿತು, ಸತ್ತೇ ಹೋಯಿತು. ಕೂವ ಎಷ್ಟು ಕುಮ್ಮೆ ಆಯ್ತು ನೋಡಿ, ಸಣ್ಣ ರಾಮಾಯಣ. ಹೀಗೆ ಮಕ್ಕಳಿಗೆ ಬಹಳ ಚಂದವಾಗಿ ಅವರು ಆಡುವ ನಡೆಯಲ್ಲಿ ನಾವು ದಿವ್ಯವಾದ ಬೋಧನೆಯನ್ನು ಕೊಡುವಂತಾದರೆ ಅವರು ಮುಂದಕ್ಕೆ ನಮ್ಮ ರಾಮನ ಮತ್ತು ಕೃಷ್ಣನ ಚರಿತೆಯನ್ನು ಚೆನ್ನಾಗಿ ಓದಿಕೊಂಡು ಅದರ ಹಾಗೆ ಆದರ್ಶವನ್ನು ನಡೆಸಿಕೊಡುವವರಾಗ್ತಾರೆ ಅಂತ ಹೇಳ್ತಾ ತಮಗೆಲ್ಲ ಮಗದೊಮ್ಮೆ ಇಬ್ಬರಿಗೂ ಸಹ ಮಾತೆಯರಿಗೂ ವಂದನೆಗಳನ್ನು ಸಮರ್ಪಿಸಿ, ತಡ ಮಾಡಿದ್ದಕ್ಕೆ ಮತ್ತೆ ವಿಶೇಷವಾದ ತಮ್ಮ ಕ್ಷಮೆಯನ್ನು ಕೋರಿ, ಅದು ಬೆಳಿಗ್ಗೆ ಆಗ್ತಿತ್ತು ಇದು ಕಾರ್ಯಕ್ರಮ. ಆಯಿತು ಅಂತೇಳಿ ಬೆಳಿಗ್ಗೆ ಸರಿಯಾಗಿ ಬಂದಿದ್ದೇನೆ ನಾನು, ಇಲ್ಲಿ ಯಾರೂ ಇರಲಿಲ್ಲ. ಆಗ ಈಗ ನಿಮಗೊಂದು ಒಳ್ಳೆ ಪಾಠ ಆಯಿತು. ಬರುವಾಗ ಸರಿಯಾಗಿ ಬಾರದಿದ್ದಾಗ ಅವರು ಕುಳ್ಳಿರಿಸಿ ಶಿಕ್ಷೆ ಕೊಡ್ತಾರೆ ಅಂತ, ಶಿಕ್ಷಣ ಕೊಡ್ತಾರೆ ಅಂತ. ಹಾಗಾಗಿ ತಪ್ಪು ತಿಳ್ಕೊಳ್ಬೇಡಿ. ಇನ್ನೊಮ್ಮೆ ಸೇರುವ, ಮಗದೊಮ್ಮೆ ಚಿಂತನೆ ನಡೆಸುವ ತಮಗೆಲ್ಲ ಮಗದೊಮ್ಮೆ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಿಸು. ನಾರಾಯಣ ನಾರಾಯಣ ನಾರಾಯಣ.